ನಗಬೇಕೋ ಅಳಬೇಕೋ ಮೈಯೆಲ್ಲ ಪರ್ಚ್ಕೋಬೇಕು ಒಂದು ಗೊತ್ತಾಗ್ತಿಲ್ಲ. ಯಾಕಂತಂದರೆ ರಿಸಲ್ಟ್ ಏನು ಆಶ್ಚರ್ಯ ಆಗಿಲ್ಲ ನನಗೆ. ಸೋಲ್ತಾರೆ ಅಂತ ಗೊತ್ತಿತ್ತು, ಬಟ್ ಏನು ಹಿಡಿದಿದೆ, ಏನು ಗ್ರಹಣ ಹಿಡಿದಿದೆ ಆ ಟೀಮಿಗೆ ಅಂತ ಆಶ್ಚರ್ಯ ಆಗ್ತಾಯಿದೆ. ರಾತ್ರಿ 1 ಗಂಟೆವರೆಗೂ ನಿದ್ದೆ ಬಿಟ್ಟು ಕಾದಿದ್ದಕ್ಕೂ ಇವ್ರು ಆಡ್ತಿರುವಂಥ ರೀತಿ ನೋಡಿದ್ರೆ ಅಬ್ಬಾ. ನಾನು ಒಂದು ಇದರಲ್ಲಿ ಒಂದು ಲೈವ್ ಸೆಷನ್ ಮಾಡಿದ್ದೆ, ಕೆಲವರು ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಕೇಳಿದ್ರಿ ಕೆಲವರು ಎಷ್ಟು ಓವರಿಗೆ ಹೊಡಿತಾರೆ ಅಂತ. ನಾನು ಹೇಳಿದ್ದೆ ಒಂದು 18 ಓವರಿಗೆ ಹೊಡಿತಾರೆ ಅಂತ. ಬಟ್ ಇವರು ಏನಂದ್ರೆ ಕೊಟ್ಟರು ಒಬ್ಬ. ಅದರಲ್ಲೂ ಹ್ಯಾರಿ ಬ್ರೂಕ್ ಪಾಪ ಇಂಡಿಯಾದಲ್ಲೆಲ್ಲ ರಾತ್ರಿಯಲ್ಲಿ ಎದ್ದು ಮ್ಯಾಚ್ ನೋಡ್ತಾ ಇದ್ದಾರೆ, ಪಾಪ ಬೇಗ ಮಲಗಲಿ ಅವರು ಅಂತ ಹೊಡೆದಾಗಿತ್ತು. ಏನು ಒಂದೊಂದು ಶಾಟ್ ಕೂಡ ಒಂದೊಂದು ಪರ್ಫೆಕ್ಷನ್, ಹ್ಯಾಮರ್ಡ್ ಅಂತ ಹೇಳ್ತಾರಲ್ಲ ಕ್ರಿಕೆಟಲ್ಲಿ, ಅದು ಆ ಥರ ಇತ್ತು ಹ್ಯಾರಿ ಬ್ರೂಕ್ ಅವರ ಆಟ. ಫಿಲ್ ಸಾಲ್ಟೇ ಸ್ವಲ್ಪ ಸೈಲೆಂಟಾಗಿ ಆಡಿದ್ರು ಪಾಪ. ಆದರೆ ಹ್ಯಾರಿ ಬ್ರೂಕ್ ಏನು ಬ್ರೂಟಲ್, ಏನು ಸಖತ್ತಾಗಿ ಆಡಿದ್ರು ಅಂತಂದರೆ ಒಂದೊಂದು ಶಾಟ್ ಕೂಡ ನೀವು ಪಿಕ್ಚರ್ ಪರ್ಫೆಕ್ಟ್. ನಾನು ಬೇಕಾದ್ರೆ ಹೈಲೈಟ್ಸ್ ನಾಳೆ ಮತ್ತೆ ನೋಡ್ತೀನಿ, ಅಷ್ಟು ಬ್ಯೂಟಿಫುಲ್ಲಾಗಿ ಆಡಿದ್ರು. ಇದು ಅವರ ಬ್ಯಾಟಿಂಗ್ ವಿಚಾರಕ್ಕೆ ನಾನು ಬರ್ತೀನಿ. ಅದಕ್ಕೂ ಮುಂಚೆ ನಮ್ಮ ಬ್ಯಾಟಿಂಗ್ ವಿಚಾರಕ್ಕೆ ಬರೋಣ. ನಮ್ಮದ್ರಲ್ಲಿ ನಾನು ಒಂದು ಪ್ರಿವ್ಯೂ ವಿಡಿಯೋ ಮಾಡಿದ್ದೆ. ನಾನೊಬ್ಬ ಅನಲಿಸ್ಟ್ ಆಗಿ ಅಥವಾ ಒಂದು ಯೂಟ್ಯೂಬ್ ಕಂಟೆಂಟ್ ಮೇಕರ್ ಆಗಿ ಕೂಡ ಮಾಡುವಂಥ ರಿಸರ್ಚ್, ಈ ಗಂಭೀರನ್ ಟೀಮ್ ಉಳಿದವರು, ಬ್ಯಾಟಿಂಗ್ ಕೋಚ್ ಒಬ್ಬರಿದ್ದಾರೆ, ಒಬ್ಬರು ಬೌಲಿಂಗ್ ಒಬ್ಬರಿದ್ದಾರೆ, ಮಾರ್ನೆ ಮಾರ್ಕಲ್, ಶತಾಂಶು ಕೋಟಕ್, ಇವರೆಲ್ಲ ಏನು ರಯ ಮಾಡ್ತಾಯಿದ್ದೀರಾ ನೀವು? ಆರ್ಚರ್ ಬಾಲಿಗೆ ಚಾನ್ಸ್ ತಗೋಬೇಡಿ, ಸೂರ್ಯವಂಶಿಗೆ ಅದನ್ನೇ ಹೇಳಬೇಕು ನೀವು. ಓಕೆ, IPL ಡಮಾಲ್ ಡುಮಿಲ್ ಮಾಡಿದ್ರೆ ಓಕೆ, ಬಟ್ ಇಲ್ಲಿ ಆರ್ಚರ್ ಅಂತ ಬೌಲರ್ ಇದ್ದಾಗ ಅದೇ ಇಂಡಿಯಾದಲ್ಲಿ IPL ಆರ್ಚರ್ ಬಾಲಿಗೆ ಹೊಡಿಲಿ ಓಕೆ, ಬಟ್ ಇಲ್ಲಿ ಈ ಕಂಡೀಷನ್ಸ್ನ ನೀವು ನೋಡ್ಕೊಂಡು ಅವ್ರನ್ನ ರೆಡಿ ಮಾಡೋದಲ್ವ ಕೋಚಿಂಗ್ ಸ್ಟಾಫ್ನ ಕೆಲಸ. ಅದೇನು ಮಾಡ್ತಾಯಿದ್ದಾರೋ ನನಗಂತೂ ದೇವರಾಣಿಗೂ ಅರ್ಥ ಆಗ್ತಿಲ್ಲ. ನೀವು ಇನಿಷಿಯಲಿ ಅವ್ರಿಗೆ ಆರ್ಚರ್ ಹಾಗೆ ಟಾಂಗ್, ವಿಶೇಷವಾಗಿ ಆರ್ಚರ್ ವೈಭವ್ ಸೂರ್ಯವಂಶಿಗೆ ಅಂತಲೇ ಒಂದು ಪರ್ಟಿಕ್ಯುಲರ್ ಲೆಂತನ್ನು ಹಾಕ್ತಾಯಿದ್ದಾರೆ. ಓಕೆನಾ? ಕರೆಕ್ಟಾಗಿ ನಿಮಗೆ ಮಿಡ್ಲ್ ಪಿಚ್ ಸ್ಲಾಟ್ಗಿಂತ ಸ್ವಲ್ಪ ಮುಂದೆ ಬಿದ್ದು ಈ ಲೆವೆಲ್ ಆಡಿಸ್ತಾ ಇದ್ದಾರೆ. ಅವರಿಗೆ ಬಾಡಿ ಮೇಲೆ ಆಡಿಸ್ತಾಯಿದ್ರು, ಅದನ್ನು ಜಾಸ್ತಿ ಅಟೆಂಪ್ಟ್ ಮಾಡೋಕ್ಕೆ ಹೋಗಲಿಲ್ಲ ವೈಭವ್ ಸೂರ್ಯವಂಶಿ. ಅದಕ್ಕೋಸ್ಕರ ಸ್ವಲ್ಪ ಈ ಫ್ರಂಟ್ ಲೈನಲ್ಲಿ ಕೊಟ್ಟರು. ಅದನ್ನು ಎಳಿತಾರೆ ಅಂತ ಗೊತ್ತು ವೈಭವ್ಗೆ, ಅದೊಂದು ಹ್ಯಾಬಿಟ್ ಇದೆ. ಈ ಒಂದು ಸ್ಲಾಟಲ್ಲಿ ಬಂದರೆ, ಏರಿಯಾದಲ್ಲಿ ಬಂದರೆ ಅದನ್ನು ಪುಲ್ ಮಾಡ್ತಾರೆ ಅವರು. ಆದರೆ ಅದನ್ನೇ ಸ್ವಲ್ಪ ಹೈಟಲ್ಲಿ ತಂದರೆ ಅದನ್ನು ಪುಲ್ ಮಾಡೋಕ್ಕೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ, ರಿಚ್ನ ಸ್ಟ್ರೆಂತ್ ಜಾಸ್ತಿ ಬೇಕಾಗುತ್ತೆ, ಅದು ಮೇಲೆ ಹೋಗುತ್ತೆ ಅಂತ ಗೊತ್ತು. ಅದನ್ನೇ ಅಪ್ಲೈ ಮಾಡಿದ್ರು ಅವರು. ಜೋಫ್ರಾ ಆರ್ಚರ್ನ ಬಿಟ್ಟಿರೋದೇ ವೈಭವ್ ಸೂರ್ಯವಂಶಿನ ತೆಗೀನೇನು, ಅಭಿಷೇಕ್ ಶರ್ಮಾನ ಉಳಿದವ್ರು ನೋಡ್ಕೋತಾರೆ ಅಂತ. ಬಟ್ ಎಷ್ಟು ಪರ್ಫೆಕ್ಟಾಗಿ ಅವರ ಟ್ರ್ಯಾಪಿಗೆ ನಮ್ಮ ಪ್ಲೇಯರ್ಸ್ಗಳು ಬಿದ್ದರು ಅಂತಂದರೆ, ನೀವೆಲ್ಲ ಬಾಲ್ಗೂ ಸ್ಲ್ಯಾಶ್ ಮಾಡ್ತೀವಿ, 6 ಓವರಿಗೆ ನಾವು SRHL ಹೊಡೆದಂಗೆ 60 ಹೊಡಿತೀವಿ, 70 ಹೊಡಿತೀವಿ ಅಂತಂದರೆ ಇದು IPL ಫ್ರ್ಯಾಂಚೈಸಿ ಮ್ಯಾಚ್ ಅಲ್ಲ. ಸೇನಾ ಕಂಟ್ರೀಸಲ್ಲಿ ನೀವು ಆಡಬೇಕಾದ್ರೆ ಸ್ವಲ್ಪ ಕಮಿಟ್ಮೆಂಟ್ ಇರಬೇಕು, ಸ್ವಲ್ಪ ಟೆಂಪರ್ಮೆಂಟ್ ತೋರಿಸ್ಬೇಕು. ಬರೀ 6-4 ಈಗೋ ಹಿಟ್ಟಿಂಗ್ ಮಾಡಿದ್ರೆ ವಿಕೆಟ್ಗಳು ಹೋಗುತ್ತೆ. ಇದನ್ನೇ ಇವತ್ತು ಮಾಡಿದ್ದು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮಾಡಿದ್ದು ಅದೇನೆ. ಹಾಗೆ ವೈಭವ್ ಸೂರ್ಯವಂಶಿದಂತೂ ನನಗೇನು ಆಶ್ಚರ್ಯ ಇಲ್ಲ. ವೈಭವ್ ಆಡೋದೇ ಹಾಗೆ. ಸ್ವಲ್ಪ ಆ ಹುಡುಗನಿಗೆ ಇವರು ಗ್ರೂಮ್ ಮಾಡಬೇಕಾಗತ್ತೆ. ಹೌದಪ್ಪ, ನೀನು ಹೊಡಿತೀಯ, ನಿನಗೆ ಹೊಡೆಯೋಂಥ ಅಬಿಲಿಟಿ ಇದೆ, ಸ್ವಲ್ಪ ಒಂದು ಆರ್ಚರ್ ಓವರ್ ಮುಗಿಯೋ ತನಕ ನೋಡು, ಅವ್ರದ್ದು ಮುಗಿದ ಮೇಲೆ ಕೊಡು. ಆಮೇಲೆ ಬರ್ತಾರಲ್ಲ ಒಬ್ಬರೇ, ಸ್ಯಾಮ್ ಕರನ್ ಬರ್ತಾರೆ, ಆದಿಲ್ ರಶೀದ್, ವಿಲ್ ಜಾಕ್ಸ್ ಬರ್ತಾರೆ, ಅವ್ರ ಬಾಲಿಗೆ ಕೊಡು. ಇದನ್ನು ತಾನೇ ಕೋಚಿಂಗ್ ಸ್ಟಾಫ್ ಮಾಡಬೇಕಾಗಿರೋದು. ಓಕೆ ಬಿಡಿ, ಫೈನ್, ಆಯಿತು, ಮ್ಯಾಚ್ ಹೊಡೆಸ್ಕೊಂಡ್ರು. ಅದಾದಮೇಲೆ ಶ್ರೇಯಸ್ ಅಯ್ಯರ್, ನಿಜಕ್ಕೂ ಹೇಳ್ತೀನಿ, ಆ್ಯಸ್ ಎ ಕ್ಯಾಪ್ಟನ್ ಆಗಿ ಫೇಲ್ ಆಗಿರ್ಬೋದು ಅವರು. ಆ್ಯಸ್ ಅ ಪ್ಲೇಯರ್ ಹಿ ಹ್ಯಾಸ್ ಗಿವನ್ ಇಸ್ ಬೆಸ್ಟ್. ಇಡೀ ಸ್ಕೋರ್ನ ಹಾಫ್ ಸ್ಕೋರ್ ಒಬ್ಬರೇ ತಂದಿದ್ದಾರೆ. ಒಬ್ಬರೇ ಇಡೀ ಮ್ಯಾಚನ್ನು ಗೆಲ್ಲಿಸೋಕ್ಕಾಗಲ್ಲ. ಬಟ್ ಆ್ಯಸ್ ಎ ಕ್ಯಾಪ್ಟನ್ ಏನು ಆಡಬೇಕು ಅದನ್ನು ನೀಟಾಗಿ ಇವತ್ತು ನಿಭಾಯಿಸಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ಬಗ್ಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಆ್ಯಸ್ ಎ ಕ್ಯಾಪ್ಟನ್ ನೀವು ಫೇಲ್ ಆಗಿರ್ಬೋದು, ಆ್ಯಸ್ ಅ ಪ್ಲೇಯರ್ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್. ಆದರೆ ಉಳಿದಾಗೆ ಆಮೇಲೆ ಬಂದಂಥ ನಮ್ಮ ಶಿವಮ್ ದುಬೆ ಅವರು 23 ಬಾಲಿಗೆ 22 ಹೊಡೆದ್ರು. T20 ಸ್ಕೋರ್ ಆಯಿತು. ಒನ್ ಡೇಲೂ ಕೂಡ ಈಗಿನ ಇದರಲ್ಲಿ 23ಗೆ 22 ಬಾಲ್, ಒನ್ ಡೇಲೂ ಕೂಡ ಸ್ಲೋ. 2 ಬೌಂಡ್ರಿ ಅಷ್ಟೇ, ಸಿಕ್ಸರ್ಗಳೇ ಇಲ್ಲ. ತೆಣುಕಾಡಿದ್ರು ಶಿವಮ್ ದುಬೆ. ಹಾಗೆ ನಮ್ಮ ವೈಸ್ ಕ್ಯಾಪ್ಟನ್ ಅವರು ತಿಲಕ್ ವರ್ಮಾ ಅವರು 8 ಬಾಲ್ಗೆ 11 ರನ್, 1 6 ಹೊಡೆದ್ರು. ಮುಗೀತು ಅವ್ರದ್ದು ಜವಾಬ್ದಾರಿ, ನನ್ನ ಕೆಲಸ ಆಯಿತು ಅಂತ ಮುಗಿಸ್ಕೊಂಡು ಹೊರಟ್ರು. ಇದು ತಿಲಕ್ ವರ್ಮಾ. ಇನ್ನೂ ನನಗೆ ಭಾಳ ಅದ್ಭುತವಾದಂಥ ಒಬ್ಬ ಪ್ಲೇಯರ್, ಆಲ್ ಫಾರ್ಮ್ಯಾಟ್ ಪ್ಲೇಯರ್, ವಾಷಿಂಗ್ಟನ್ ಸುಂದರ್ ಯಾಕೆ T20 ಟೀಮಲ್ಲಿದ್ದಾರೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಯಾರಿಗಾದರೂ ಅದ್ರ ಬಗ್ಗೆ ಅರ್ಥ ಆಗಿದ್ದರೆ, ಗಂಭೀರ್ ಅವರ ಫಾರ್ಮುಲಾ ಏನಾದರೂ ನಿಮ್ಮ ತಲೆಗೆ ಹೋಗಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಗೂ ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ, ನಮ್ಮೊಂದಷ್ಟು ವ್ಯೂವರ್ಸ್ಗಳಿಗೂ ಸಿಗುತ್ತೆ. 8 ಬಾಲಿಗೆ 5 ರನ್, ಒಂದು ಶಾಟ್ ಕೂಡ ಎನರ್ಜಿಯಿಂದ ಇರಲಿಲ್ಲ, ಹೊರಗಡೆ ಹಾಕಬೇಕು ಅಂತಿರಲಿಲ್ಲ. ಶ್ರೇಯಸ್ ಅಯ್ಯರ್ಗೆ ಸ್ಟ್ರೈಕ್ ಕೊಡುವಂಥದ್ದು ಅವ್ರ ತಲೆಯಲ್ಲಿತ್ತು ಅಷ್ಟೇ. ಹೌದು, ಒಪ್ತೀನಿ, ಸೆಟ್ ಆಗಿರುವಂಥ ಬ್ಯಾಟ್ಸ್ಮನ್ಗೆ ನೀವು ಸ್ಟ್ರೈಕ್ ಕೊಡ್ತೀರಾ, ಬಟ್ ನಿಮಗೆ ಅಬಿಲಿಟಿ ಇದ್ದರೆ ಕ್ಲಿಯರ್ ಮಾಡಿ ಅಲ್ವಾ. ಯಾರ ಬ್ಯಾಟಿಂದ ರನ್ ಬಂದರೆ ಏನು? ಶ್ರೇಯಸ್ ಅಯ್ಯರ್ ಬ್ಯಾಟಿಂದನೇ ಬರಬೇಕಾ?
ಫಿನಿಶಿಂಗ್ ನೀವು 7ನೇ ಸ್ಲಾಟಲ್ಲಿ ಬರ್ತೀರಾ ಅಂತಂದರೆ ನಿಮಗೆ ಒಂದು 5 ಬಾಲಲ್ಲಿ ಒಂದು 20 ರನ್ ಆದರೂ ಹೊಡೆಯುವಂಥ ಕೆಪಾಸಿಟಿ ಇರಬೇಕು. ಬೇರೆ ಟೀಮ್ಗಳಲ್ಲಿ ನೋಡಿ ನೀವು, ಮಾರ್ಕಸ್ ಸ್ಟೋಯ್ನಿಸ್ ಅಂತ ಪ್ಲೇಯರ್ಗಳು ಬರ್ತಾರೆ. ನಾವು ಇಂಗ್ಲೆಂಡಲ್ಲೇ ನೋಡಿದ್ರೆ ವಿಲ್ ಜಾಕ್ಸ್ 6-7 ಬರ್ತಾರೆ. ಸ್ಯಾಮ್ ಕರ್ನ್ ಅಂತ ಪ್ಲೇಯರ್ಗಳನ್ನ ಡೌನ್ ದ ಆರ್ಡರ್ ಆಡಿಸಿದ್ದು ನಾನು ನೋಡಿದ್ದೀನಿ. ವೆಸ್ಟ್ ಇಂಡೀಸ್ ಅಂತ ಬಂದಾಗ ರೊಮ್ಯಾರೋ ಶೆಫರ್ಡ್, ಜೇಸನ್ ಹೋಲ್ಡರ್ ಇಂಥ ಪ್ಲೇಯರ್ಗಳು 6-7 ಆಡ್ತಾ ಇರ್ತಾರೆ. ಬಟ್ ನಮ್ಮಲ್ಲಿ 6-7 ನಾವು ಶ್ರೀಲಂಕಾದಂಥ ಟೀಮ್ ನೋಡಿದ್ರು ಕೂಡ ಹಿಂದೆ ತಿಸಾರ ಪೆರೇರೆಲ್ಲ ಬರೋರು. ಹಾಗೆ ಈಗ ನೋಡಿದ್ರೆ ದರ್ಶನ್ ಶನಕಾನ್ ಅವರೆಲ್ಲ 6-7 ಬರೋದು ನಾನು ನೋಡಿದ್ದೀನಿ. ಬಟ್ ನಮ್ಮಲ್ಲಿ ವಾಷಿಂಗ್ಟನ್ ಸುಂದರ್, ಅಕ್ಸರ್ ಪಟೇಲ್ ಇವರೆಲ್ಲ 7 ಪ್ಲೇಯರ್ ಆಡುವಂಥ ಪ್ಲೇಯರ್ಸಾ? ಓಕೆ, ಅಕ್ಸರ್ ಪಟೇಲ್ ಬಂದರು, 2 ಬಾಲಿಗೆ 1 ರನ್. ಅವರು ಕೂಡ ಲಾಸ್ಟ್ 1 ರನ್ ಸಿಗುತ್ತೆ ಅಂತಂದರೆ ಅದರಲ್ಲೂ ಕೂಡ ರನ್ಔಟ್. ಸೊ ಇದು ಸದ್ಯಕ್ಕೆ ನಮ್ಮ ಟೀಮ್ನ ಕಂಡೀಷನ್. 158 ಅವರಿಗೆ ಒಂಥರ ಸೈಡ್ ಡಿಶ್ ಥರ ಅದೆಲ್ಲ ಮುಗಿಸೋದು, ಆ ರೀತಿಯಾದಂಥ ಒಂದು ಸ್ಕೋರ್ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಒಂದು ವಿಚಾರ ಹೇಳಿದ್ದೆ, ಟಾಸ್ ಗೆದ್ದರೆ ಚೇಸಿಂಗ್ ತೊಗೊಳ್ಳಿ, ಇದು ಚೇಸಿಂಗ್ ಪಿಚ್ ಅಂತ. ನಾನು ಹೇಳಿದೆ ಅಂತಂದರೆ ನಿಮಗೆ ಹೇಳಿದೆ ಅಂತಲ್ಲ, ನನ್ನ ಒಪಿನಿಯನ್ ಹೇಳಿದೆ ಅಂತ. ನಿಮ್ಗಂತೂ ಅದು ರೀಚ್ ಆಗಲ್ಲವ. ಬಟ್ ನೀವು ಪ್ರೊಫೆಷ್ನಲ್ ಕ್ರಿಕೆಟರ್ಸೇ ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ತೊಗೊಳ್ತೀರಾ. ಹ್ಯಾರಿ ಬ್ರೂಕ್ ಹೇಳಿದ್ರು, ಇಲ್ಲ ನಾನಾದರೂ ಕೂಡ ಬ್ಯಾಟಿಂಗ್ ತೊಗೊಳ್ತಿದ್ದೆ ಅಂತ. ಗೊತ್ತಿಲ್ಲ, ಅವರು ಸುಮ್ಮನೆ ಬ್ಲಫ್ ಮಾಡೋಕ್ಕೆ ಹೇಳಿದ್ರು ಏನೋ. ಬಟ್ ಓವರ್ ಆಲ್ ಇವತ್ತು ಭಾಳ ಪ್ಯಾಥಟಿಕ್ ಪರ್ಫಾರ್ಮೆನ್ಸ್. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರ್ತೀನಿ ನಾನು. ಬೌಲಿಂಗ್ ಯಾವ ರೀತಿಯಾಗಿ ಮಾಡಿದ್ರು ಅಂತಂದರೆ, ಹರ್ಷದೀಪ್ ಸಿಂಗ್ ಒಳ್ಳೆ ಸ್ಟಾರ್ಟ್ ಮಾಡಿದ್ರು ವಿಕೆಟ್ ಜೊತೆಗೆ. ಬಟ್ ಒಂದು ಮೇಡಿನ್ 28 ರನ್ ಅವರು ಕೊಟ್ಟಿರೋದು, ಒಂದು ಮೇಡಿನ್ ಆಗಿದೆ, 1 ವಿಕೆಟನ್ನು ತೊಗೊಂಡಿದ್ದವರು. ಸೊ 1 ವಿಕೆಟ್ ಜಾಸ್ ಬಟ್ಲರ್ ಅವ್ರದ್ದು. ಸೊ ಹಾಗೆ ಪ್ರಸಿದ್ಧ ಕೃಷ್ಣ 3 ಓವರಿಗೆ 26 ರನ್. ನನಗೆ ಅವ್ರು ಇಷ್ಟು ಕಡಿಮೆ ಕೊಟ್ಟಿದ್ದಾರೆ ಅನ್ನೋದೇ ಆಶ್ಚರ್ಯ. ಯಾಕಂತಂದ್ರೆ ಹೊಡೆಯುತ್ತಿದ್ದಂಥ ರೀತಿಲಿ ಪ್ರಸಿದ್ಧ ಒಂದು 3 ಓವರಿಗೆ ಒಂದು 40 ಆದರೂ ಹೊಡೆಸ್ಕೋಬೇಕಾಗಿತ್ತು. ಆ ರೀತಿ ಬ್ರೂಕಿ ಕರೆಕ್ಟಾಗಿ ಸಿಕ್ಕಿಲ್ಲ ಅನಿಸುತ್ತೆ ಅವರು ಸೆಟ್ ಆದಾಗ. ಪ್ರಿನ್ಸ್ ಯಾದವ್ ಡೀಸೆಂಟಾಗಿ ಮಾಡಿದ್ರು. ಹಾಗೆ ನಮ್ಮ ಅಕ್ಸರ್ ಪಟೇಲ್ ಅಂತೂ ಲಾಸ್ಟ್ 1-2 ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ರು. ಬಟ್ ಈ ಸಲ ಕಂಪ್ಲೀಟಾಗಿ ಅವ್ರದ್ದು ನೀರಸ ಪ್ರದರ್ಶನ. ನಮ್ಮ 3 ಫಾರ್ಮ್ಯಾಟ್ ಪ್ಲೇಯರ್ ವಾಷಿಂಗ್ಟನ್ ಸುಂದರ್ ಫಸ್ಟ್ ಓವರ್ಲೆ 19 ರನ್ ಹೊಡೆಸ್ಕೊಂಡ್ರು. ಅದು ಕೂಡ ಹ್ಯಾರಿ ಬ್ರೂಕ್ ಹೇಗೆ ಹೊಡೆದು ಅಂತಂದರೆ, ಈ ಗಲ್ಲಿ ಕ್ರಿಕೆಟರ್ಗಳು ಮಕ್ಕಳು ಕೂಡ ಚೆನ್ನಾಗಿ ಆಗ್ತಾರೆ ಇದಕ್ಕಿಂತ. ಸೀರಿಯಸ್ಲಿ ನಾನು ಸುಂದರ್ಗೆ ಹೇಳ್ತಿರೋ, ಏನು ಅವ್ರನ್ನ ಇದು ಮಾಡ್ತಿರೋದಲ್ಲ, ಡಿಮೋಟಿವೇಟ್ ಮಾಡ್ತಿಲ್ಲ ಅಥವಾ ಅವ್ರ ಬಗ್ಗೆ ಕಿಂಡಲ್ ಮಾಡ್ತಿರೋದಲ್ಲ, ಎಷ್ಟು ನೀಟಾಗಿ ಸ್ಲಾಟಲ್ಲಿ ಹಾಕ್ಕೊಡ್ತಾ ಇದ್ದೀರಾ ಅಂತಂದರೆ, ಸುಮ್ಮನೆ ಒಂದು ಮಿಸ್ಪ್ಲೇಸ್ ಮಾಡಿದ್ದೆಲ್ಲ ಹೋಗ್ತಾ ಇದೆ ಬೌಂಡ್ರಿ. ಅದರಲ್ಲೂ ಒಂದು ಕೌ ಕಾರ್ನರ್ ಈ ಕಡೆ ಒಂದು ಹೊಡೆದ್ರು, ಸಕ್ಕತ್ತಾಗಿತ್ತು. ಮಿಡಾನ್ ಈ ಒಂದು ಗ್ಯಾಪಲ್ಲಿ ಆ ಶಾಟ್ ನೋಡೋಕ್ಕೆ ಹಬ್ಬ, ಆ ರೀತಿಯಾಗಿತ್ತು. ಸೊ ಆಯ್ತಲ್ಲ, ಇನ್ನೇನು 3-3 ಸೋತಿದ್ದೀವಿ, 1 ವಾಶೌಟ್ ಆಗಿದೆ. ಸೊ ನಮ್ಮ ಕೆಲಸ ಮುಗೀತು, ಸಿರೀಸ್ ಹೋಯಿತು. ಇಂಗ್ಲೆಂಡಲ್ಲಿ ಒಂದು ಸಿರೀಸ್ ಸೋತಿಲ್ಲ ಅನ್ನೋದು ರೀತಿಯಾಗಿತ್ತು, ಬೈಲ್ಯಾಟ್ರಲ್. ಅದನ್ನು ಕೂಡ ಗಂಭೀರ್ ಅವರ ಏರಾದಲ್ಲಿ ನಾವು ನೋಡಿದ್ದೀವಿ. ನಾವೇ ಪುಣ್ಯವಂತರು. ಸೊ ಇನ್ನೂ ಯಾವ್ಯಾವ ದೇಶದಲ್ಲಿ ಸೋಲಬೇಕು ಏನಾದರೂ ಲಿಸ್ಟ್ ಇದ್ದರೆ ಗಂಭೀರ್ ಮುಂದೆ ತಂದೇಳಿ, ನಿಮ್ಮ ಆಸೆಯನ್ನು ಅವರು ಪೂರೈಸ್ತಾರೆ. ದಟ್ಸ್ ಪ್ರಾಮಿಸ್ ಫ್ರಾಮ್ ಹಿಮ್. ಈ ಥರ ಎಲ್ಲ ಮಾತಾಡೋಕೆ ಹಾಗಾಗಿದೆ. ಬಟ್ ನನಗೆ ಹಾನೆಸ್ಟ್ಲಿ ಒಳಗಡೆ ಬೇಸರ ಆಗ್ತದೆ. ಆದಷ್ಟು ಬೇಗ ಇಂಡಿಯಾ ವಿನ್ನಿಂಗ್ ಟ್ರ್ಯಾಕಿಗೆ ಬರಲಿ. ಇಂಥ ಒಂದು ಟೀಮ್ ಇಟ್ಕೊಂಡೆ ಆಲ್ರೆಡಿ ಜಿಂಬಾಬ್ವೆ ಏಷ್ಯನ್ ಗೇಮ್ಸಿಗೆ ಇವರು ಟೀಮ್ ಅನೌನ್ಸ್ಮೆಂಟ್ ಮಾಡಾಗಿದೆ. ಇಲ್ಲೇ ಒದ್ದಾಡ್ತಾ ಇದ್ದಾರೆ ಇವರು. ಓಕೆ, ಎನಿವೇ, ಗುಡ್ ನೈಟ್, ಟೇಕ್ ಕೇರ್, ಬಾಯ್.